ಈ ರಸ್ತೆ ಪಕ್ಕದಲ್ಲಿ ಹೆಣ ಹೂತಿದ್ದಾರಾ ನಿಮಗೆ ಗೊತ್ತಿದ್ಯಾ? ಹಿಂಗಂತ ಬೈಕ್ ಸವಾರರನ್ನ ಪ್ರಶ್ನಿಸಿ ಹಲ್ಲೆಯನ್ನ ಮಾಡಿದ್ರಂತೆ ಯೂಟ್ಯೂಬರ್ಸ್. 3 ಯೂಟ್ಯೂಬರ್ಸ್ ವಿರುದ್ಧ ಧರ್ಮಸ್ಥಳದಲ್ಲಿ ಮತ್ತೊಂದು ಕೇಸ್. ಈ ರಸ್ತೆ ಪಕ್ಕದಲ್ಲಿ ಹೆಣ ಹೂತಿದ್ದಾರಾ ನಿಮಗೆ ಗೊತ್ತಿದ್ಯಾ? ಹಿಂಗಂತ ಬೈಕ್ ಸವಾರರನ್ನ ಪ್ರಶ್ನಿಸಿ ಹಲ್ಲೆ ಮಾಡಿದ್ರಂತೆ ಯೂಟ್ಯೂಬರ್ಸ್. 3 ಯೂಟ್ಯೂಬರ್ಸ್ ವಿರುದ್ಧ ಧರ್ಮಸ್ಥಳದಲ್ಲಿ ಮತ್ತೊಂದು ಕೇಸ್. ಬೈಕ್ ಸವಾರನನ್ನ ತಡೆದು ನಿಂದಿಸಿ ಹಲ್ಲೆಯನ್ನ ಮಾಡಿರುವಂತಹ ಆರೋಪ ಬೈಕ್ ಸವಾರ ಹರೀಶ್ ನಾಯ್ಕ್ ಎಂಬುವವರಿಗೆ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಕುಡ್ಲಾ ಯಾಂಪೇಜ್ ನ 3 ಮೇಲೆ ಎಫ್ಐಆರ್ ದಾಖಲು. BNS 126/2 352 3/4 ಇದರ ಅಡಿಯಲ್ಲಿ ಪ್ರಕರಣ ದಾಖಲೆ ಮಾಡಿಕೊಂಡಿರುವಂತಹ ಪೊಲೀಸ್. ಏನ್ರಿ ನಡೀತಾ ಇದೆ ಧರ್ಮಸ್ಥಳದಲ್ಲಿ? ಏನ್ ನಡೀತಾ ಇದೆ? ಕಂಡವ್ರ ಮೇಲೆ ಹಲ್ಲೆ ಮಾಡುವಂತಹ ಕೇಸಸ್ಗಳೆಲ್ಲ ಕಾಣಿಸ್ತಾ ಇದೆ. ಅದು ಹೇಳೋರು ಕೇಳೋರು ಯಾರಿಲ್ವಾ? ಯಾರಿಗೂ ಕೂಡ ಪ್ರಶ್ನೆ ಉತ್ತರ ಕೊಡಬೇಕು ಅನ್ನೋ ಅಗತ್ಯ ಅಲ್ವಾ? ಈ ಯೂಟ್ಯೂಬರ್ಸ್ಗಾಗಿರ್ಬೋದು, ಇವ್ರಿಗಾಗಿರ್ಬೋದು, ಹಲ್ಲೆಯನ್ನ ಮಾಡೋರಿಗಾಗಿರ್ಬೋದು. ಏನನ್ಕೊಂಡಿದ್ದೀರಾ ಅದನ್ನ? ಮಂಗಳೂರು ಅಥವಾ ಧರ್ಮಸ್ಥಳವನ್ನ ಏನು ಮಾಡ್ಲಿಕ್ಕೆ ಹೊರಟಿದ್ದೀರಾ ಕಿಡಿಗೇಡಿಗಳೇ? ಮಾತನಾಡಿ. ರಸ್ತೆ ಪಕ್ಕದಲ್ಲಿ ಹೆಣ ಹೊತ್ತಿದ್ದೀರಾ. ಈ ರಸ್ತೆ ಪಕ್ಕದಲ್ಲಿ ಹೆಣ ಆಯ್ತಾ? ಆ ರಸ್ತೆ ಪಕ್ಕದಲ್ಲಿ ಹೆಣ ಇದೆಯಾ? ನಮಗ್ ಗೊತ್ತಿದ್ಯಾ, ನಿಮಗ್ ಗೊತ್ತಿದ್ಯಾ ಅಂತ ಅನ್ಕೊಂಡು ಯೂಟ್ಯೂಬರ್ಸ್ಗಳು ಮೇಲೆ ಹಲ್ಲೆ ಆಯ್ತು. ಪಾಂಗಡದ ಕ್ರಾಸ್ನಲ್ಲಿ ಯೂಟ್ಯೂಬರ್ ಒಬ್ಬನ ಮೇಲೆ ಒಂದಿಷ್ಟು ಜನ ಗೂಂಡಾಗಳು ಬಂದುಕೊಂಡು ಹಲ್ಲೆ ಮಾಡಿದ್ರು. ತದಾದ ನಂತರ ಈಗ ಇನ್ನೊಂದು ಕೇಸು. ಬೈಕ್ ಸವಾರನನ್ನ ತಡೆದು ಆತನನ್ನ ನಿಂದಿಸಿ ಆತನ ಹತ್ರ ಇಲ್ಲಿ ಹೆಣ ಇದೆಯಾ, ಅಲ್ಲಿ ಹೆಣ. ಏನಾಗ್ತಾ ಇದೆ ಅಲ್ಲಿ? ಕೂಡ್ಲಾ ರ್ಯಾಂಪೇಜಸ್ ಅಂತೆ. ಅವ್ರು 3 ಜನ ಮಾಡಿರುವಂತಹ ಕೆಲಸ ವಿಚಾರವನ್ನ ಸವಿಸ್ತಾರವಾಗಿ ಹೇಳ್ಬಿಡ್ತೀನಿ, ಕರೆಕ್ಟಾಗಿ ಕೇಳ್ಕೊಂಬಿಡಿ. ಏನಾಗಿದೆ ಅಂತಂದ್ರೆ, ಬೈಕ್ ಸವಾರರು ಬಂದಿದ್ದಾರೆ. ಬೈಕ್ ಸವಾರರು ಬಂದ ತಕ್ಷಣ 3 ಜನ ಯೂಟ್ಯೂಬರ್ಸ್ ಏನ್ ಮಾಡಿದ್ದಾರೆ, ಅವ್ರು ತಡೆದಿದ್ದಾರೆ. ತಡೆದು ಬಿಟ್ಟು ಏನ್ ಕೇಳಿದ್ದಾರೆ ಅಂತಂದ್ರೆ, ಈ ಒಂದು ರಸ್ತೆಯ ಪಕ್ಕದಲ್ಲಿ ಹೆಣ ಇದೆಯಾ, ಅಲ್ಲಿ ಸಿಕ್ತಾ, ಇಲ್ಲಿ ಸಿಕ್ತಾ, ಈ ಹೆಣದ ಕೇಸ್ ಯಾವುದು, SIT ತನಿಖೆ ಮಾಡ್ತಾ ಇದೆಯಲ್ಲ ಅದಕ್ಕೆ. ಇವರ ಕಂಟೆಂಟ್ ಕ್ರಿಯೇಷನ್ ಮಾಡ್ಕೊಳ್ಳಿಕ್ಕೆ ವಾಹನ ಸವಾರರನ್ನ ತಡೆದು ನಿಲ್ಲಿಸುವಂಥದ್ದು. ನಿಲ್ಲಿಸ್ಕೊಂಡು ಮಾತಾಡಿ ಬಿಡಿ. ಏಕೆ ಅಲ್ಲಿ ಕೈ ಎತ್ತಿರುವಂತಹ ಕೆಲಸಗಳು ನಡೆದಿದೆ. ಆಗೇನಾಗಿದೆ, ವಾಹನ ಸವಾರ ಹರೀಶ್ ಎನ್ನುವಂಥವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೂಡ್ಲಾ ರ್ಯಾಂಪೇಜಸ್ ನ 3 ಮೇಲೆ FIR ದಾಖಲೆ ಆಗಿದೆ. BNS 126/3 352 ಇದು 3/4 ಇದರ ಅಡಿಯಲ್ಲಿ ಪ್ರಕರಣ ದಾಖಲೆ ಆಗಿದ್ದಾರೆ. ಅಲ್ಲ, ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಹಲ್ಲೆ ಮಾಡೋದು ಫ್ಯಾಷನ್ ಆಗ್ಬಿಟ್ಟಿದೆಯೇನ್ರಿ? ಅವ್ರು ಇವ್ರ ಮೇಲೆ ಹಲ್ಲೆ ಮಾಡೋದು, ಇವ್ರು ಅವ್ರ ಮೇಲೆ ಹಲ್ಲೆ ಮಾಡೋದು. ಯೂಟ್ಯೂಬರ್ಸ್ ಕೆಲಸ ಏನು? ಬಂದ್ವಾ, ಕಂಟೆಂಟ್ ಮಾಡುವ, ಓದ್ವಾ, ಅಷ್ಟಿರಬೇಕು. ಅದ್ಬಿಟ್ಟು ಹಲ್ಲೆ ಮಾಡೋಕ್ಕೇನು ಹೋಗಬೇಕು? ಹೇಳಿದಾರಾ ಹಲ್ಲೆ ಮಾಡಿ ಅಂತ? ಹಲ್ಲೆ ಮಾಡಿದ್ರೆ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂತ, ವ್ಯೂಸ್ ಜಾಸ್ತಿ ಆಗ್ತದೆ ಹೇಳಿದಾರಾ? ಈ ವಿಚಾರವಾಗಿ ಪೊಲೀಸರು ತನಿಖೆನ ಮಾಡಬೇಕು. ಅದಾದ ನಂತರ ಏನು ಎತ್ತ ಅಂತ ಹೇಳಿ ದಾಖಲಿಸ್ಕೊಳ್ಳಿ. ಇಂಥ ಪುಂಡು ಪೋಖರಿಗಳಿಗೆ ಇನ್ನು ಮುಂದೆ SIT ಪೊಲೀಸರು ಹಾಗೂ ಕಾನೂನಿನ ಮೇಲೆ ಭಯ ಬರುವಂತಹ ಕೆಲಸವನ್ನ, ಭಯಪಡಿಸುವಂತ ಕೆಲಸ ಮಾಡಬೇಕು. 1 ತಿಂಗಳದಿಂದ ನೋಡ್ತಾ ಇದ್ದೀನಿ, ಕಂಡವ್ರ ಮೇಲೆ ಹಲ್ಲೆ. ಅದೇ ಆಯ್ತು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.